ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತ್ತಿ ಕುಮಾರ್ಸ್ ಕಿಚನ್. ಇವತ್ತು ಆಲೂಗಡ್ಡೆ ಯೂಸ್ ಮಾಡಿಕೊಂಡು ಒಂದು ಪಾರ್ಟ್ ರೆಸಿಪಿ ನಾನು ವೈಟ್ ಆಲೂ ಪಲಾವ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾನು ದೊಡ್ಡ ಸೈಜ್ 2 ಆಲೂಗಡ್ಡೆ ಸ್ವಲ್ಪ ರಫಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸಿಪ್ಪೆ ಸಮೇತನೇ ಸ್ವಲ್ಪ ನಾನು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಸಿಪ್ಪೆ ತೆಗಿಬೋದು. 1 ಕಪ್ ಆಗಷ್ಟು ನಾನು ಬಾಸ್ಮತಿ ಅಕ್ಕಿ ತೊಗೊತಾ ಇದ್ದೀನಿ. ನೀವು ಬೇಕು ಅಂದರೆ ನಾರ್ಮಲ್ ಅಕ್ಕಿನೂ ತೊಗೊಬೋದು. ಮತ್ತು ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಒಂದು ಮೀಡಿಯಮ್ ಸೈಜು ಈರುಳ್ಳಿ ಬೇಕಾಗುತ್ತೆ, 1/4 ಟೀ ಸ್ಪೂನ್ ಆಗಷ್ಟು ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿಯನ್ನು ಒಂದು 5 ತೊಗೊಂಡಿದ್ದೀನಿ. ನೀವು ಖಾರ ನೋಡಿ ತೊಗೊಳ್ಳಿ. 3 ಸೀಳ್ಕೊಂಡಿದ್ದೀನಿ, 2 ಅದೇ ಥರ ಬಳಸ್ತಾ ಇದ್ದೀನಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಮತ್ತು ಮೀಡಿಯಮ್ ಸೈಜ್ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಒಂದು ಅರ್ಧ ಹೋಳಾಗಷ್ಟು ನಿಂಬೆ ರಸ ಬೇಕಾಗುತ್ತೆ. ಒಗ್ಗರಣೆಗೆ 2 ಪಲಾವ್ ಎಲೆ, ಸ್ವಲ್ಪ ಕಸ್ತೂರಿ ಮೇಥಿ, 2 ಏಲಕ್ಕಿ, 2 ಲವಂಗ ಮತ್ತು ಚಕ್ಕೆ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಬಾಸ್ಮತಿ ಅಕ್ಕಿ ನಾವು ತೊಳ್ಕೊಂಡು ಒಂದು 10 ನಿಮಿಷ ನೆನೆಸಿಟ್ಕೊಳ್ಳೋಣ. ಬಾಸ್ಮತಿ ಅಕ್ಕಿನ ನಾನು ಒಂದು 2-3 ಸತಿ ವಾಶ್ ಮಾಡಿ ಒಂದು 10 ನಿಮಿಷ ನಾನು ನೆನೆಕ್ಕೆ ಬಿಡ್ತೀನಿ. ಸಾಕು, ಒಂದು 10 ನಿಮಿಷ ಆದರೆ ನಮಗೆ. ಇವಾಗ ನಾವು ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು 2ರಿಂದ 3 ಸ್ಪೂನ್ ಆಗಷ್ಟು ನಾವು ಆಯಿಲ್ ಸೇರಿಸ್ಕೊಳ್ಳೋಣ. ಎಣ್ಣೆ ಕಾದ ತಕ್ಷಣ ನಾವು ಇದ್ದು ಪಲಾವ್ ಎಲ್ಲ ಇದೆಯಲ್ಲ, ಚಕ್ಕೆ ಮತ್ತು ಲವಂಗ, ಪಲಾವ್ ಎಲೆ ಮತ್ತು ಸ್ಪೈಸಸ್ ನಾವು ಸೇರಿಸ್ಕೊಳ್ಳೋಣ. ತುಂಬ ಏನಿದು ತುಂಬ ಖಾರ ಇರಲ್ಲ, ಸ್ವಲ್ಪ ಮೈಲ್ಡಾಗಿರುತ್ತೆ. ಇದಕ್ಕೆ ಚಟ್ನಿ ಒಳ್ಳೆ ಕಾಂಬಿನೇಷನ್ನು. ಚಟ್ನಿ, ಪನ್ನೀರ್ ಗ್ರೇವಿ, ಮಶ್ರೂಮ್ ಗ್ರೇವಿಗಳೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇವಾಗ ನಾವು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆನ ನಾವು ಫ್ರೈ ಮಾಡಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಮಾಡಿದ ತಕ್ಷಣ ನಾವು ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಎಣ್ಣೆನ ನಾವು ಚೆನ್ನಾಗಿ ಫ್ರೈ ಮಾಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಸ್ವಲ್ಪ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಫ್ರೈ ಆದ ತಕ್ಷಣ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟಿದೆ, ಅದನ್ನು ಅಷ್ಟೇ ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿದು ಸ್ವಲ್ಪ ರಾಸ್ ಮೇಲೆ ಹೋದರೆ ನಮಗೆ ಸಾಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿದು ಸ್ವಲ್ಪ ರಾಸ್ ಮೇಲೆಲ್ಲ ಹೋಗಿದೆ. ಸ್ವಲ್ಪ ನಾನು ಚೆನ್ನಾಗಿ ಎಣ್ಣೆನಲ್ಲೇ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನಾನು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ನಾನು ತುಂಬ ಏನು ಫ್ರೈ ಮಾಡ್ಕೊಳಲ್ಲ, ಮುಕ್ಕಾಲು ಭಾಗ ಫ್ರೈ ಆದರೆ ಸಾಕು. ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತೀನಿ. ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ನಾವು ಮುಕ್ಕಾಲು ಭಾಗ ಈರುಳ್ಳಿನ ನಾವು ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಈರುಳ್ಳಿ ಎಲ್ಲ ಚೆನ್ನಾಗಿ ನೋಡಿ ಈ ಥರ ನಮಗೆ ತುಂಬ ಕೆಂಪಾರ ಬೇಡ, ಮುಕ್ಕಾಲು ನಮಗೆ ಬೆಂದರೆ ಸಾಕಾಗುತ್ತೆ. ಇವಾಗ ನಾವು ಆಲೂಗಡ್ಡೆ ಸೇರಿಸ್ಕೊಳ್ಳೋಣ. ಆಲೂಗಡ್ಡೆನೂ ಅಷ್ಟೇ ನಾವು ಸ್ವಲ್ಪ ನಾನು ದಪ್ಪದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಸ್ವಲ್ಪ ಸಣ್ಣ ಕಟ್ ಮಾಡ್ಬೋದು. ಸ್ವಲ್ಪ ದಪ್ಪಾಗಿ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನಾವು ಎಣ್ಣೆನಲ್ಲೇ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಇದು ಮಸಾಲೆ ಖಾರ ಎಲ್ಲ ಏನು ಜಾಸ್ತಿ ಇದೆಯಲ್ಲ ಇದಕ್ಕೆ. ಮಸಾಲೆ ಅಂದರೆ ನಾವು ಗರಂ ಮಸಾಲ ಅಷ್ಟೇ ಯೂಸ್ ಮಾಡೋದು ಇದಕ್ಕೆ. ಸ್ವಲ್ಪ ಆಲೂಗಡ್ಡೆ ಫ್ರೈ ಮಾಡ್ಕೊಳ್ಳೋಣ. ಆಲೂಗಡ್ಡೆ 1 ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇವಾಗ ನಾವು ಟೊಮೆಟೊ ಸೇರಿಸ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ತುಂಬ ಏನು ಟೊಮೆಟೊನೂ ಅಷ್ಟೇ ಮುಕ್ಕಾಲು ಭಾಗ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು. ನಾವು ಟೊಮೆಟೊ ತುಂಬ ಫ್ರೈ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ವೈಟಾಗಿ ಬರೋಲ್ಲ, ಸ್ವಲ್ಪ ಕಲರ್ ಬರುತ್ತೆ. ಅದರಿಂದ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿದೆ. ಇವಾಗ ಒಂಚೂರು ಇದಕ್ಕೆ ನಾನು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನಾನು ನಿಂಬೆ ರಸ ಸೇರಿಸ್ಕೊತಾ ಇದ್ದೀನಿ. ಇವಾಗಲೇ ಈಗ ನಾನು ಅಕ್ಕಿ 1 ಕಪ್ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನಾನು ಮಿಕ್ಸ್ ಮಾಡಿಕೊಟ್ಬಿಟ್ಟು 1 ಕಪ್ಗೆ 1.5 ಕಪ್ ಆಗಷ್ಟು ನಾನು ನೀರು ಸೇರಿಸ್ಕೊತೀನಿ. ಕಪ್ಗೆ 1.5 ಕಪ್ ನೀರು ಬಿಸಿನೀರು ಸೇರಿಸ್ಕೊತಾ ಇದ್ದೀನಿ ನಾನು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸ್ವಲ್ಪ ನಾವು ಕುದಿಯೋಕ್ಕೆ ಬಿಟ್ಬಿಡೋಣ. ಈಗ
ಫ್ರೆಂಡ್ಸ್ ತಿರ್ಕೊಳ್ಳೋಣ. ಈ ಟೈಮಲ್ಲಿ ಉಪ್ಪು ಖಾರ ನೋಡಿ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ನಾನು ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ನಮಗೆ ಒಂದು ವಿಸಿಲ್ ಬಂದರೆ ಸಾಕು. 1 ಕಪ್ಪಿಗೆ 1.5 ಕಪ್ಪು ಆಗಷ್ಟು ನಾನು ನೀರು ಸೇರಿಸ್ಕೊಂಡಿದ್ದೀನಿ. ಒಂದು ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, 1 ಪಾರ್ಟ್ ರೆಸಿಪಿ ರೆಡಿಯಾಗಿದೆ. ನಾನು 1 ವಿಸಿಲ್ ಹಾಕ್ಸಿದ್ದೀನಿ. ಒಂದು ಈಸಿಯಾಗಿ ದಿಢೀರಾಗಿ ಮಾಡುವಂತಹ ಒಂದು ವೈಟ್ ಆಲೂ ಪಲಾವು ರೆಡಿಯಾಗಿದೆ. ನೀಟಾಗೆಲ್ಲ ನಾವು ಮಿಕ್ಸ್ ಮಾಡಿಕೊಟ್ಬಿಡೋಣ. ಕರೆಕ್ಟಾಗಿ ಆಗಿದೆ. 1 ಲೋಟಕ್ಕೆ 1.5 ಲೋಟ. ತುಂಬ ಖಾರನೂ ಇರೋಲ್ಲ, ಮೈಲ್ಡಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.